ಶೇಖರ್ ಈಗ ಸ್ಮೈಲ್ ಮಾಡಿದ್ರು ಇಟ್ಕೊಳ ಸುದೀಪ. ಹಂಪಿಗೆ ಬಂದು ನಾವು ತೆಪ್ಪದಲ್ಲಿ ಕುತ್ಕೊಂಡು ರೈಡ್ ಮಾಡದೇ ಇದ್ರೆ ಹೆಂಗೆ? ತೆಪ್ಪದಲ್ಲಿ ಹೋಗ್ತಿರೋದು ಬರೀ ವ್ಯೂ ನೋಡಕ್ ಅಷ್ಟೇ ಅಲ್ಲ, ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪ್ಲೇಸಸ್ಗಳಿದೆ. ಸೊ ನನ್ನ ಇವತ್ತಿನ ಈ ತೆಪ್ಪದ ಸಾರಥಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಶ್ರವಣ್ ಅಂತ. ಶ್ರವಣ್. ಓಕೆ, ಶ್ರವಣ್ ಕುಮಾರ್ ಅವರು ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ? ನಾವೀಗ ಬೋಟ್ ರೈಡ್ ಹೋಗ್ತಾ ಇದೀವಿ ಮೇಡಮ್. ಅಲ್ಲಿ ಕೋಟಿಲಿಂಗ, ಸೂರ್ಯನಾರಾಯಣ ದೇವಸ್ಥಾನ ಇವೆಲ್ಲ ಎಲ್ಬಿಟ್ಟು ನೋಡ್ತೀವಿ. ಓಕೆ, ನಾವು ಹಂಪಿ ನೋಡಕ್ ಬಂದು ಇದನ್ನ ಮಿಸ್ ಮಾಡ್ಕೊಂಡ್ರೆ ಎಷ್ಟು ದೊಡ್ಡ ಲಾಸ್ ನೀವ ಹೇಳ್ರಿ? ತುಂಬಾ ಲಾಸ್. ಹೌದಾ? ಕಷ್ಟ ಆಗುತ್ತೆ. ಓಕೆ, ಆ ಲಾಸ್ ಯಾಕೆ ಅನ್ನೋದು ಇವಾಗ ಪ್ರೂವ್ ಮಾಡ್ತೀರಾ ನೀವು? ಮಾಡ್ತೀವಿ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಿ? ನಾನು 4 ವರ್ಷದಿಂದ. ಹೌದು, ಹೆಂಗ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿ ಅನ್ಸುತ್ತೆ. ವಾತಾವರಣ ಚೆನ್ನಾಗಿರುತ್ತೆ. ದಿನಕ್ಕೆ ದಿನ ಜನ ಚೇಂಜ್ ಆಗ್ತಿರ್ತಾರೆ. ನಿಮ್ಗ ಬೇರೆ ಬೇರೆ ಜನ, ಬೇರೆ ಬೇರೆ ಸ್ಟೇಟ್ನವರು, ಬೇರೆ ಬೇರೆ ದೇಶದವರು ನೋಡಿ ಏನ್ ಅನಿಸ್ತೈತಿ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ನಮ್ಮ ಊರಿಗೆ ಹೊರಗಡೆಯಿಂದ ಬಂದು ನೋಡ್ತಾರೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾವ್ದು ನಿಮ್ದು? ನಮ್ದು ಇಲ್ಲೇ ಪಕ್ಕದವ್ರು, ಕಡ್ರಾಂಪುರ. ಈಗ ತುಂಗಭದ್ರೆ ನಟ್ಟ ನಡುವೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಇವರು. ಇದು ಎಷ್ಟು ಆಳ ಇದೆ ಸರ್? ಒಂದೊಂದ್ ಜಾಗದಲ್ಲಿ ಒಂದೊಂದ್ ಆಳ ಇದೆ. ಇಲ್ಲಿ ಬಹಳ ಸುಳಿಗಳದಾವಂತಲ್ಲ? ಸುಳಿ ಅಂದ್ರೆ ಈಗ ನಾರ್ಮಲ್ ಟೈಮಲ್ಲೆಲ್ಲ ಬರಲ್ಲ. ಮಳೆಗಾಲದಲ್ಲಿ ಮಾತ್ರ, ಮಾನ್ಸೂನ್ ಟೈಮಲ್ಲಿ. ಈಗ ಡ್ಯಾಮಿಂದ ನೀರು ಬಂದಾಗ ಮಿಡ್ಲಲ್ಲಿ ಮಾತ್ರ ಸುಳಿತಿರುತ್ತೆ. ಈಗ ಇಲ್ಲಿ ಒಂದು 70 ಅಡಿ ಮೇಲೆ ಆಳ. 70 ಅಡಿ ಮೇಲೆ. ಸೊ ಇಲ್ಲಿ ಪ್ರತಿ ಒಂದೊಂದು ಕಲ್ಲು ಒಂದೊಂದು ಇತಿಹಾಸ ಹೇಳುತ್ತೆ ಅಂತಾರಲ್ಲ. ನಿಮಗೆ ಇಷ್ಟದ ಪ್ಲೇಸ್ ಯಾವ್ದು ಹಂಪಿ? ನಮ್ಗೆ ಈ ಜಾಗ ಮಾತ್ರ ತುಂಬಾ ಇಷ್ಟ. ತುಂಬಾ ಇಷ್ಟ. ಯಾಕೆ? ನೀವು ಈ ಜಾಗ ಬಂದ್ಬಿಟ್ಟು ನೀವು ಎಷ್ಟು ಸರಿ ನೋಡಿದ್ರೆ ನಿಮ್ಗೆ ಇದಾಗಲ್ಲ, ಬೋರ್ ಅನ್ನೋದೇ ಆಗಲ್ಲ. ಚಂದ ಅಂದ್ರೆ ಒಂದೊಂದು ಟೈಮ್ ಒಂದೊಂದು ವಾತಾವರಣ ಆ ಥರ ಚೇಂಜ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಒಂಥರ ಅನ್ಸುತ್ತೆ ಅಲ್ಲ, ಮೇಲೆ ಇಷ್ಟು ಸುಡೋ ಬಿಸಿಲಿದೆ. ಬಟ್ ಈ ತೆಪ್ಪದ ರೈಡ್ ಅಂತೂ ಎಂಥ ಒಳ್ಳೆ ಫೀಲ್ ಕೊಡ್ತಾ ಇದೆ, ಎಂಥ ಒಳ್ಳೆ ವೈಬ್ ಅನ್ನಿಸ್ತಾ ಇದೆ ಅಂತಂದ್ರೆ. ಇದು ಕೂಡ ತಣ್ಣನೆಯ ಗಾಳಿ. ಹಾ ಸರ್, ನಿಮ್ಗೆ ಅಲ್ಲಿ ಟಾಪಲ್ಲಿ ಒಂದು ಸ್ಟೋನ್ ಕಾಣ್ತಿದೆ ನೋಡಿ ಮಿಡ್ಲಲ್ಲಿ, ಅದು ಬ್ಯಾಲೆನ್ಸಿಂಗ್ ರಾಕ್. ಯಾವ್ದು? ಅಲ್ಲಿ ಮಿಡ್ಲಲ್ಲಿ ಟಾಪಲ್ಲಿ ಇದೆ ನೋಡಿ, ಸೆಂಟ್ರಲ್ಲಿ ಒಂದೇ ಕಲ್ಲು, ಮಿಡ್ಲಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಇದೆ ನೋಡಿ. ಅದು ನ್ಯಾಚುರಲ್ ಬ್ಯಾಲೆನ್ಸಿಂಗ್ ರಾಕ್ ಅಂತಾರೆ. ಓಕೆ, ಅಂದ್ರೆ ಸುಮಾರು ವರ್ಷದಿಂದ ಅದು ಅಷ್ಟು ದೊಡ್ಡ ಕಲ್ಲು ಒಂದೇ ಪಾಯಿಂಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಇದೆ ಅಲ್ವಾ? 100 ಸಾವಿರಾರು ವರ್ಷ. ಮತ್ತೆ ಇವೆಲ್ಲ ನೀರಿನ ರಭಸಕ್ಕೆ ಈ ತರ ಆಗಿರೋದು, ವಾಟರ್ ಎರಪ್ಷನ್. ಅಂದ್ರೆ ಇಲ್ಲಿ ಸುಳಿ ತಿರುಗಿ ಇದ್ರೊಳಗಡೆನೂ ತುಂಬಾ ನೀರು ತಿರುಗಿ ಈ ತರ ಎಲ್ಲ ಫಾರ್ಮೇಶನ್ ಆಗುತ್ತೆ. ಅದ್ಯಾವುದೋ ಮಾನವ ಕೆತ್ತಿದಾನೇನೋ ಅನ್ನೋ ತರ ಅನ್ಸುತ್ತೆ. ಬಟ್ ಇವೆಲ್ಲ ನ್ಯಾಚುರಲ್. ಬಟ್ ಆದ್ರೂ ಶಿಲ್ಪಿಗಳು ಇಂಥ ಜಾಗಕ್ಕೆ ಬಂದು ಕೆಲಸ ಮಾಡಿದ್ರಲ್ಲ. ನಿಮ್ಗೆ ಯಾರು ಭಾಳ ಇಷ್ಟ ಹೀರೋ? ನಮ್ಗೆ ಪುನೀತ್, ಮತ್ತೆ ತಮಿಳ್ ಧನುಷ್. ನಾವು ಹೊಸಪೇಟೆಗೆ ಬರ್ರಿ ಎಂತ ಪ್ರಶ್ನೆ ಕೇಳ್ತಿದ್ದೀವಿ. ಅಪ್ಪು ಯಾಕೆ ಇಷ್ಟ ಅವ್ರು ಅಷ್ಟೊಂದು? ಅವ್ರು ಹೊಸಪೇಟೆ ಅವರು ನಮ್ಮೂರು ಇಷ್ಟಪಡ್ತಾರೆ, ನಮ್ಮೂರ್ ಜನನ ಇಷ್ಟಪಡ್ತಾರೆ, ಅದರಿಂದ ಇಷ್ಟ. ಪುನೀತ್ ರಾಜ್ಕುಮಾರ್ ಸರ್ ಮೂವಿ ಎಲ್ಲಿ ಹೆಂಗಿರ್ತಿತ್ತೋ ಗೊತ್ತಿಲ್ಲ, ಬಟ್ ಹೊಸಪೇಟೆಲಿ ಜಾತ್ರೆ ಅಲ್ವಾ? ಒಂದು ಹಬ್ಬ ಆದಂಗ ಮೇಡಮ್ ಅದು. ಹೌದು. ನಿಮ್ಗೆ ಇಲ್ಲಿ ಮೇಲೆ ಒಂದು ದೇವಸ್ಥಾನ ಮಂಟಪದಲ್ಲ, ಇದು ಮೆಡಿಟೇಷನ್ ಟೆಂಪಲ್ ಅಂತ. ಅಂದ್ರೆ ಆಗಿನ ಟೈಮಲ್ಲಿ ಸಾಧು ಋಷಿಗಳು ಬಂದ್ಬಿಟ್ಟು ಯೋಗ ಧ್ಯಾನ ಮಾಡ್ತಿದ್ದಾರೆ. ಆ ಬೆಟ್ಟನ ಕೊರೆದು, ಆ ದೊಡ್ಡ ದೊಡ್ಡ ಕಲ್ಲು ಕೊರೆದು ಅಲ್ಲಿ ಮೆಟ್ಲು ಮಾಡಿದ್ದಾರೆ. ಮೆಟ್ಲು ಮಾಡಿದ್ದಾರೆ ಮೇಡಮ್. ಬಟ್ ಆಗಿನ ಟೈಮಲ್ಲಿ ಮಿಡ್ಲಲ್ಲಿ ಬ್ರಿಡ್ಜ್ ಇತ್ತು, ನಿಮ್ಗೆ ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಅಲ್ಲಿಂದ ಇಲ್ಲಿ ಗಂಟ ಒಂದೇ ಕಲ್ಲಲ್ಲಿ ಸೇತುವೆ. ಇದು ಮಾಡಿರೋದು ಇತ್ತೀಚಿಗ ಅಥವಾ ಮುಂಚೆಯಿಂದ? ಇಲ್ಲ ಮೇಡಮ್, ಇವೆಲ್ಲ ಆಗಿನ ಟೈಮಲ್ಲಿ 14-15 ಸೆಂಚುರಿಯಲ್ಲಿ. 14-15 ಸೆಂಚುರಿಯಲ್ಲಿ ಆಗಿರೋದು. ಮೋಸ್ಟ್ಲಿ ಬಹುಮನಿ ಸುಲ್ತಾನರಿಗೆ ಇಲ್ಲಿ ಬರಕ್ಕಾಗಿಲ್ಲ ಅನ್ಸುತ್ತೆ. ಬಟ್ ಇವೆಲ್ಲ ಈ ಡ್ಯಾಮ್ ಆದ್ಮೇಲೆ ಎಲ್ಲ ಒಡೆದೋಗಿರೋದು ಮೇಡಮ್. ಡ್ಯಾಮ್ ಕಟ್ಟಾದ್ಮೇಲೆ ನೀರು ಜಾಸ್ತಿ ಆಗಿ ಇವೆಲ್ಲ ಬಿದ್ದಿರೋದು. ಅಂದ್ರೆ ಇದ್ರ ಅಪೋಸಿಟ್ ಅಲ್ಲಿ ಸೂರ್ಯ ಉದಯವಾಗುತ್ತಲ್ವ, ಅದರಿಂದ ಈ ಕಡೆ ಬಂದ್ಬಿಟ್ಟು ಕಟ್ಟಿದ್ದಾರೆ ಮೇಡಮ್. ಇದು ಪೂರ್ವ ದಿಕ್ಕು. ಮೊಸಳೆ ಏನಿಲ್ಲ? ಇಲ್ಲ ಮೇಡಮ್, ಕೈ ಹಿಡಿ ಆರಾಮಾಗಿ, ಬರಲ್ಲ. ನೀವು ಇಲ್ಲಿ ಸಮ್ ಟೈಮ್ ಈ ರಿವರ್ ಆಟರ್ಸ್ ನೋಡ್ಬೋದು, ಚೀರ್ನೈ ಅಂತಾರಲ್ವಾ, ರಿವರ್ ಆಟರ್ಸ್ ಅದಿದೆ. ಇದು ಸ್ಟೆಪ್ಸ್ ಮೇಡಮ್, ಸ್ಟೆಪ್ಸ್ ಮೆಟ್ಲಿದ್ದಿದ್ದು. ಓಕೆ, ಬ್ರಿಡ್ಜ್ ಇದ್ದಿದ್ದು ಬಿದ್ದೋಗಿದೆ, ಕೆಳಗಡೆ ಇದೆ ಬ್ರಿಡ್ಜ್, ಬಿದ್ದೋಯ್ತು, ಕೆಳಗಡೆ ಇದೆ. ಗೈಸ್, ನನಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ. ಬಟ್ ಶ್ರವಣ್ ಅವ್ರ ಜೊತೆ ಬರ್ತಾ ಇದ್ದಾಗ ನಂಗೆ ಲಿಟ್ರಲಿ ಚೂರು ಭಯ ಅಂತ ಅನ್ನಿಸ್ಲಿಲ್ಲ. ಅವ್ರು ಬೇರೆ ಎಲ್ಲೂ ಇರಲ್ಲ, ಹಂಪಿಲೇ ಇರ್ತಾರೆ.
ಸೊ ಹಂಪಿಗೆ ಬಂದಾಗ ತೆಪ್ಪದ ರೈಡ್ ಮಾಡಬೇಕು ಅಂತ ಅಂದರೆ ಈ ಮುಖನ ನೋಡ್ಕೊಂಡ್ಬಿಡಿ ಆಯಿತಾ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಸೇಫಾಗಿ ನಿಮ್ಮನ್ನ ಕರ್ಕೊಂಡು ಬರ್ತಾರೆ. ಓಕೆ, ಮತ್ತೆ ಇದು ಬಂದ್ಬಿಟ್ಟು ಮಂಟಪ ಇದಲ್ವಾ, ಇದು ಭೋಜನ ಶಾಲಾ ಅಂತಾರೆ. ಆಗಿನ ಟೈಮಲ್ಲಿ ಎಲ್ಲ ಜನಗಳು ಮತ್ತೆ ಸಾಧು ಋಷಿಗಳೆಲ್ಲ ವಾಸ ಮಾಡ್ತಿದ್ರು. ಅವ್ರಿಗೆ ಇಲ್ಲಿ ಅಡಿಗೆ ಗಿಡಿ ಮಾಡ್ಲಿಕ್ಕೆಲ್ಲ ಕಿಚನ್ ಇದಿರೋದು ಇದು. ಇದಾ? ಇದು ಇದು ತಟ್ಟೆ ಹಾಗಾದ್ರೆ? ಇದು ತಟ್ಟೆ. ಮತ್ತೆ ಇಲ್ಲಿ ನೋಡಿದ್ರೆ ನೀವು ಸ್ಟೋನ್ ಅಲ್ಲೇ ಒಳ್ಳು ಅಂತಾರಲ್ವಾ, ಒಳ್ಕಲ್ಲು. ಹಾ ಅದು. ಬಟ್ ಒಳಗಡೆ ಎಲ್ಲ ಥಿಂಗ್ಸ್ ಏನೆಲ್ಲ ಇದೆ ಅಲ್ವಾ, ಅದೆಲ್ಲ ನೀರಲ್ಲೆಲ್ಲ ಕೊಚ್ಕೊಂಡು ಹೋಗಿತ್ತು ಅವಾಗಿಂದು. ಮಡಿಕೆ ಇದೆಲ್ಲ 100 ವರ್ಷ ಇಲ್ಲಿ ಹೆಂಗ್ ಇದು ಬರ್ತದೆ. ತುಂಬಾ ದೊಡ್ಡ ಮಂಟಪ ಮೇಡಮ್, ಇಲ್ಲಿವರೆಗೂ ಇತ್ತು. ಬಟ್ ನೀರಿನ ಪ್ರವಾಸಕ್ಕೆಲ್ಲ ಹೊಡೆದಾಗಿದೆ, ಅಂದ್ರೆ ನೀರ್ ಇದ್ರ ಮೇಲಿಂದ ಬಂದು ರಭಸ ಅಂದ್ರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿ ಇದೆಲ್ಲ ಮುಳುಗ್ಬಿಡುತ್ತೆ ಮೇಡಮ್ ನೀರು. ಓಕೆ. 3 ತಿಂಗಳು ಇಲ್ಲೆಲ್ಲ ಬರ್ಲಿಕ್ಕೆ ಆಗಲ್ಲ, 3 ಇಂದ 4 ತಿಂಗಳು, ಜೂನ್ ಜುಲೈ ಆಗಸ್ಟ್ ಅಲ್ಲಿ. ಓ, ಇದು ಯಾರೋ ಪುಟಾಣಿ, ಯಾರೋ ಮಣ್ಣಿನ ಲಿಂಗ, ಶಿವಲಿಂಗ ಮಾಡಿಟ್ಟಿದ್ದಾರೆ, ಪೂಜೆ ಮಾಡ್ಲಿಕ್ಕೆ ಬರ್ತಾರೆ ಅಲ್ಲ. ಇದು ವೀರಭದ್ರ, ಪರಶುರಾಮ. ಪರಶುರಾಮ, ಓಕೆ. ಸಾಮಾನ್ಯವಾಗಿ ಪರಶುರಾಮನ ನೋಡೋದು ಇಂಥ ಕಠಿಣ ಸ್ಥಳಗಳಲ್ಲಿ ನಾವು ನಮ್ಮ ಇತಿಹಾಸ ತಗೊಂಡ್ರೆ, ನಮ್ಮ ಚರಿತ್ರೆ ತಗೊಂಡ್ರೆ, ಅಥವಾ ನಮ್ಮ ಯಾವುದೇ ವೇದ ಗ್ರಂಥಗಳನ್ನ ಏನೇ ತಗೊಂಡ್ರು. ಸೊ ಇಲ್ಲೊಂದು ದೇವಸ್ಥಾನಕ್ಕೆ, ಇದು ಸೂರ್ಯನಾರಾಯಣ ದೇವಸ್ಥಾನ ಅಂತಾರೆ. ಈಗ ಇಲ್ಲಿ ಇದೆಯಾ ಟೆಂಪಲ್? ಇದು ಸ್ಟ್ಯಾಚ್ಯೂ ಒಳಗಡೆ ಇದೆ ಮೇಡಮ್, ಬಟ್ ಎಲ್ಲ ಒಡೆದಾಗಿದೆ, ಭಿನ್ನ ಆಗಿದೆ. ನಿಮ್ಗೆ ಇಲ್ಲಿ ಕಾರು ಕಾಣ್ತಿದೆ ನೋಡಿ, ಇದು ಸೂರ್ಯನಾರಾಯಣ ಸ್ಟ್ಯಾಚ್ಯೂ ನೋಡಿ. ನಿಮಗೆ ಗುಹೆ ಒಳಗಡೆ ಹೊಕ್ಕಿ ಬಂದು ನೀರಲ್ಲೆಲ್ಲ ತೆಪ್ಪದಲ್ಲಿ ಕರ್ಕೊಂಡು ಬಂದು ಎಷ್ಟು ಬ್ಯೂಟಿಫುಲ್ ಆಗಿರೋ ಹಂಪಿನ ತೋರಿಸ್ತಾ ಇದ್ದೀವಿ ಅಂತಂದರೆ, ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಾನಿದ್ದೀನಿ. ಸುಮಾರು 800-900 ವರ್ಷದ ಹಿಂದೆ ಕಟ್ಟಿರುವಂತಹ, ಕೆತ್ತಿರುವಂತಹ ಶಿಲ್ಪಕಲೆಗಳಿವು. ಎಸ್ ಶ್ರವಣ್ ಅವರೇ, ಇದು ಏನಂತ ಎಕ್ಸ್ಪ್ಲೇನ್ ಮಾಡ್ತೀವಿ? ಆಕ್ಚುಲಿ ಮೇಡಮ್, ಇಲ್ಲಿ ನೀವು ಎಲ್ಲ ಕಡೆ ನೋಡಿದ್ರೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಆಗುತ್ತೆ. ಹೌದು. ಬಟ್ ಇಲ್ಲೆಲ್ಲ ಪೂಜೆ ಎಲ್ಲ ಆಗ್ತಿಲ್ಲ ಮೇಡಮ್, ಬಂದಾಗಿದೆ. ಅಂದ್ರೆ ಈ ಮೂರ್ತಿಯಲ್ಲಿ ನೋಡ್ಬಿಟ್ರೆ ನೀವು ಕೈ ಮುಖ ಎಲ್ಲ ಹೊಡೆದಾಗಿದೆ, ಭಂಗ ಆಗಿದೆ. ಆದ್ರಿಂದ ನಮ್ಮ ಹಿಂದೂ ಪುರಾಣದಲ್ಲಿ ಮೂರ್ತಿ ಎಲ್ಲ ಭಿನ್ನ ಆದ್ರೆ ಅವಕ್ಕೆ ಪೂಜೆ. ಇದು ಸೂರ್ಯನಾರಾಯಣ ಟೆಂಪಲ್. ಮುಂಚೆ ಆಗ್ತಿತ್ತು, ಒಂದೊಂದು ಕಾಲದಲ್ಲಿ ಆಗ್ತಿತ್ತು. ಬಟ್ ಈಗಲೂ ಆಗ್ಬೋದು ಮೇಡಮ್. ಬಟ್ ಈ ಮೂರ್ತಿ ಏನಿದೆ ಅಲ್ವಾ, ಭಿನ್ನ ಆಗಿದೆ, ಹೊಡೆದೋಗಿದ್ರಿಂದ ಪೂಜೆ ಆಗಲ್ಲ. ಮತ್ತೆ ಪ್ರತಿ ವರ್ಷ ಇದ್ರೊಳಗಡೆ ಸುಮಾರು 3 ಇಂದ 4 ತಿಂಗಳು ನೀರು ಬಂದು ಇದಾಗೋದ್ರಿಂದ ಇಲ್ಲಿ ಯಾರು ಬರಲ್ಲ. ಇದು ನೀರಲ್ಲಿ ಮುಚ್ಚೋಗುತ್ತೆ, ಇದೆಲ್ಲ ಮುಚ್ಚೋಗುತ್ತೆ. ಕಡೆ ಬಂದ್ಬಿಟ್ಟು ವಿಷ್ಣು ಸೆಲೆ ಇತ್ತು ಮೇಡಮ್, ಬಟ್ ಅದ್ ಕೂಡ ಒಡೆದಿದೆ. ನೀವು ನೋಡಿದ್ರೆ ಒಳಗಡೆ ಹೋಲ್ಸ್ ಎಲ್ಲ ಕಾಣ್ತಿದಲ್ವಾ. ಆಗಿನ ಟೈಮಲ್ಲಿ ಈಗ ಒಂದು ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಅವರು ಧಾನ್ಯ ಅಂತೇಳಿ ಹಾಕ್ತಾರೆ. ಆ ಥರ ಚಿಕ್ಕದಾಗಿ ಹೋಲ್ಡ್ ಮಾಡಿ ಅದ್ರೊಳಗಡೆ ಗೋಲ್ಡ್ ಡೈಮಂಡ್ ಇರ್ತಾರೆ. ಆ ಥರ ಕೆಲವೊಂದು ಜನಕ್ಕೆ ಸಿಕ್ಕಿ ಆಸೆ ಪಟ್ಟು ಈ ನಿಧಿ ಎಲ್ಲ ಕಡೆ ಇರುತ್ತೆ ಅಂತೇಳಿ ಕೂಡ ಹೊಡೆದಾಕಿದ್ದಾರೆ. ಆ ಥರ ಕಲ್ಲಲ್ಲಿ 2 ಹೋಲ್ ಕಾಣ್ತಾ ಇದಾವಲ್ಲ, ಅವೇನಾ? ಅದ್ರ ಮೇಲೆ ಫಸ್ಟ್ ಧಾನ್ಯ ಹಾಕ್ತಾರೆ. ಅಂದ್ರೆ ಅದು ಬ್ರಾಹ್ಮಣ ಮುಹೂರ್ತದಲ್ಲಿ, ನಮ್ಮ ಹಿಂದೂ ಬ್ರಾಹ್ಮಿ ಮುಹೂರ್ತ, ಅರ್ಲಿ ಇನ್ ದ ಮಾರ್ನಿಂಗ್. ಆ ತರ ಹಾಕಿದ್ರೆ ದೇವರಿಗೆ ಒಂದು ನ್ಯಾಚುರಲ್ ವೈಬ್ರೇಟಿಕ್ ಪವರ್ ಬರುತ್ತೆ ಅಂತ ಹೇಳಿ, ಸೂರ್ಯೋದಯಕ್ಕಿಂತ ಮುಂಚಿತವಾಗಿ. ಅಂದ್ರೆ ಕೆಲವೊಂದು ಜನಗಳಿಗೆ ಸಿಕ್ಕಿರುತ್ತಲ್ವಾ, ಎಲ್ಲಾ ಟೆಂಪಲ್ ಅಲ್ಲಿ ಅದೇ ತರ ಇರುತ್ತೆ ಅಂತ ಹೇಳಿ ಕೆಲವೊಂದು ಜನ ಕೂಡ ಹೊಡೆದು ಇದು ಮಾಡಿದ್ರು. ನಿಮ್ಗೆ ಏನಾದ್ರು ಸಿಕ್ಕಿದ್ಯಾ? ನಮ್ಗೆಲ್ಲ ಸಿಕ್ಕಿಲ್ಲ ಮೇಡಮ್. ಇಷ್ಟೆಲ್ಲ ನೀವು ಓಡಾಡ್ತಾ ಇರ್ತೀರಾ, ಸಿಗುತ್ತೆ ಮೇಡಮ್, ಜನಗಳಿಗೆಲ್ಲ ಸಿಗುತ್ತೆ. ಬಟ್ ಅನಿವಾರ್ಯ ಲಕ್ ಬೇಕು. ಇದ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದೆಲ್ಲ ವಿಜಯನಗರ ಡೈನಾಸ್ಟಿಕ್ ಇದು ಹೊಡೆದಿದೆ. ನಿಮ್ಗೆ ಇಲ್ಲೊಂದು ಕಾರ್ವಿಂಗ್ ಇದೆ ಅಲ್ವಾ, ಇದು ವರಹ. ಬಟ್ ಈ ಕಲ್ಲು ಏನಿದೆ ಅಲ್ವಾ, ಇಲ್ಲಿ ಮೇಲಿಂದ ಹಂಗೆ ಬಿದ್ದಿದೆ, ಅದರಿಂದ ಅದ್ರ ಫೇಸ್ ಹೊಡೆದಾಗಿದೆ. ಮತ್ತೆ ಇದು ನೋಡ್ಬೋದು, ಶಿವನ ಒಂದು ಅವತಾರ ನಟರಾಜ ಇದೆ ಅಲ್ವಾ ಮೇಡಮ್. ಇಲ್ಲಿ ನೀವೆಲ್ಲ ಕಡೆ ಸ್ಟ್ಯಾಂಡಿಂಗ್ ಅಲ್ಲಿ ನೋಡ್ಬೋದು, ಬಟ್ ಇಲ್ಲಿ ಕೂತ್ಕೊಂಡಿರೋ ತರ ಅದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರೋ ತರ. ಇದು ಶಿವ ಯಾವುದೋ ಒಂದು ವೃಕ್ಷದ ಕೆಳಗಡೆ ಶಿವ ಕೂತಿದ್ದಾನೆ ಅಂತ ಅನ್ನಿಸ್ತಿದೆ. ಇದು ಅಂದ್ರೆ ನನ್ನ ಅಬ್ಸರ್ವೇಷನ್ ಅಲ್ಲಿ ಇದು ಕಂಪ್ಲೀಟ್ಲಿ ಬ್ರಹ್ಮಾಂಡದ ತರ ಫೀಲ್ ಆಗ್ತಿದೆ. ಯಾಕಂದ್ರೆ ಇಲ್ಲಿ ವಾನರ ನೋಡ್ಬೋದು ನಾವು, ಬರ್ಡ್ಸ್ ಇವೆ ಮೇಡಮ್. ಅದೇ ಬರ್ಡ್ಸ್ ಎಲ್ಲ ಇದೆ. ಇದು ಬಳ್ಳಿ, ಇದು ದೊಡ್ಡ ಕೊಂಬೆ ಇರುತ್ತಲ್ಲ, ರೆಂಬೆ ಕೊಂಬೆ ಅಂತಾರಲ್ಲ, ಸೊ ಆ ದೊಡ್ಡ ಕೊಂಬೆ. ಈಗ ನೋಡಿ ಮಳೆ, ಪ್ರತಿ ಮಳೆಗೂ ಇಲ್ಲೆಲ್ಲ ನೀರು ತುಂಬಿಕೊಂಡು ಹೋಗಿ ಇಷ್ಟೆಲ್ಲ ಇದನ್ನು ಇಷ್ಟು ಉಳಿದಿದೆ. ಅವಾಗ ಹಿಂಗಿತ್ತು ಅಂತ. ಹಾಗೆಲ್ಲ ಬ್ರಹ್ಮಾಂಡವಾಗಿರುತ್ತೆ. ಇದು ಕೂಡ ಟೆಂಪಲ್, ಸರೌಂಡಿಂಗ್ ಎಲ್ಲ ಟೆಂಪಲ್. ಬಟ್ ಇದನ್ನ ನೋಡಿದ್ರೆ ನೀರಿನ ರಭಸಕ್ಕೆ ಬಿದ್ದಿದೆ ಮೇಡಮ್. ಇದ್ರ ಪೋಲ್ ಬಂದ್ಬಿಟ್ಟು ನಿಮ್ಗೆ ಅಲ್ಲೊಂದಿದೆ ನೋಡಿ, ಇದು ಡೋರ್. ಇದು ಕಾಲಭೈರವ ಮೇಡಮ್, ಸಾರಿ ಕಾಲಭೈರವ.
ಅಂದ್ರೆ ಇಲ್ಲಿ ಇದರಲ್ಲಿ ಇನ್ನೊಂದು ಅವತಾರ ಕೂಡ ನೋಡ್ಬೋದು, ಅರ್ಧನಾರೀಶ್ವರ ಮತ್ತೆ ಆ ಶಿವ ಪಾರ್ವತಿ ಒಂದೇ ಕಲ್ಲಲ್ಲಿ 2 ತರ ಅವತಾರ ಕೆತ್ತನೆ ಮಾಡಿದ್ರು. ನೀವು ಪೂರಾ ಕಾರ್ಯಿಂಗ್ ನೋಡ್ಬಿಟ್ರೆ ಬಂದ್ಬಿಟ್ಟು ಕಾಲಭೈರವ ಶಿವನ ಒಂದು ಅವತಾರ. ಬಟ್ ಇನ್ನೊಂದು ಅವತಾರ ಬಂದ್ಬಿಟ್ಟು ಈ ಕಡೆ ಪಾರ್ವತಿ ಇದೆ, ಮತ್ತೆ ಈ ಕಡೆ ಶಿವ ಇದೆ, ಈ ಕಡೆ ಪಾರ್ವತಿ ಇದೆ. ಅಂದ್ರೆ ಆ ಕಡೆ ನೋಡ್ಬೋದು ಕೈಯಲ್ಲಿ ಡಮರುಗ, ಈ ಕಡೆ ಒಂದು ರಾಕ್ಷಸ ತ್ರಿಶೂಲ. ನೋಡಿ ಗಾಯ್ಸ್, ನಾವು ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ತೆಪ್ಪದಲ್ಲಿ ಹಂಪಿಯಲ್ಲಿರೋ ರಹಸ್ಯ ಸ್ಥಳಗಳು, ಗುಪ್ತ ಸ್ಥಳಗಳು, ವಿಶೇಷ ಸ್ಥಳಗಳು, ನೀವು ನೋಡಲೇಬೇಕಾಗಿರೋ ಹಂಪಿನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಇವೆಲ್ಲ 2.5 ಬಿಲಿಯನ್ ಬಿಫೋರ್ ಇಲ್ಲಿ ವಾಲ್ಕೆನೋ ಆಗಿರುತ್ತೆ ಮೇಡಮ್. ಅದರಿಂದ ಏನಾಗುತ್ತೆ ಅಂದ್ರೆ ಒಂದೇ ಲವ ಇರೋದ್ರಿಂದ ವೆದರ್ ಚೇಂಜ್ ಆಗಿ ಈ ತರ ರಾಕ್ಸ್ ಎಲ್ಲ ಡಿವೈಡ್ ಆಗಿ ಹಂಗೆ ಟಿಪ್ ಆಗಿರುತ್ತೆ ಒಂದ್ರ ಮೇಲೆ ಒಂದು. ಇವಾಗ ಇದೆ ನೋಡಿ, ನಿಮ್ಗೆ ಬೀಳೋ ತರ ಕಾಣುತ್ತೆ, ಬಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಆಗಿ ಕೂತಿರುತ್ತೆ. ಬಟ್ ಇದು ಸುಮಾರು ವರ್ಷದಿಂದ ಒಂದ್ ಕಲ್ಲು ಮೇಲಿಂದ ಬಿದ್ದಿಲ್ಲ ಮೇಡಮ್. ಅಂದ್ರೆ ಇಲ್ಲಿ ನ್ಯಾಚುರಲ್ ಇನ್ಸಿಡೆಂಟ್ ಯಾವ್ದು ಆಗಲ್ಲ, ಅರ್ತ್ ಕ್ವಿಕ್, ಇದು ಸುನಾಮಿ ಆ ಥರದ್ದು ಯಾವ್ದು ಆಗಲ್ಲ. ಸೊ ಹಂಗಾಗಿ ಸೇಫ್ ಇವೆಲ್ಲ. ಇದಿಷ್ಟು ಬಿಡಿಸು ಬಂಡೆ ಅಂತ ಅನ್ಸಿದ್ರು ತುಂಬಾ ಸೇಫ್ ಆಗಿದೆ. ದೂರದಿಂದ ನೋಡಿದ್ರೆ ಅಯ್ಯೋ ಒಂದ್ ಬಂಡೆ ಉರುಳು ಬಿದ್ರೆ ಎಲ್ಲ ಬಿದ್ದೋಗುತ್ತೇನೋ ಅನ್ಸುತ್ತೆ. ಬಟ್ ದೇವರ ದಯೆ ಮತ್ತು ಪ್ರಕೃತಿಯ ಒಂದು ಗಟ್ಟಿತನದಿಂದ ಅಂಥದ್ದೇನು ಆಗಿಲ್ಲ ಅಂತ ಅಂತಿದ್ದಾರೆ ಶ್ರವಣ್. ಸೊ ಇಲ್ಲಿರೋ ಬಂಡೆ ನೋಡಿದ್ರು ಹಂಗೆ ಅನ್ಸುತ್ತೆ ಅಲ್ಲ, ಒಂದಕ್ಕೊಂದು ಬಂಡೆ ಅದು ಹೆಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ ನೋಡಿ. ಯಾರು ಹೇಳೋದು ಈ ಕಲ್ಲಿಗೆ ಜೀವ ಇಲ್ಲ ಅಂತ? ಯಾರಾದ್ರೂ ಕಲ್ಲು ಬಂಡೆಗಳಿಗೆ ಅಥವಾ ಪ್ರಕೃತಿಗೆ, ನೀರಿಗೆ, ಗುಹೆಗಳಿಗೆ, ಬಂಡೆಗಳಿಗೆ, ಮೂರ್ತಿಗಳಿಗೆ ಜೀವ ಇಲ್ಲ ಅಂತ ನೋರು ಹಂಪಿಗೆ ಬಂದು ನೋಡಿ ಜೀವ ಎಲ್ಲೆಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ನೀವು ಅಲ್ಲಿ ನೋಡ್ಬೋದು ವಿಷ್ಣು ದಶಾವತಾರ ಇದೆ. ಅಂದ್ರೆ ಮಚ್ಚ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ, ವೇದ ಎಲ್ಲ ಅವತಾರ ಇದೆ ಮೇಡಮ್. ಬಟ್ ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದೇ ಕಲ್ಲಲ್ಲಿ ಇಷ್ಟೊಂದು ಕಾರ್ವಿಂಗ್ ಇದೆ, ಬಟ್ ಸೇಮ್ ಆಗಿದೆ. ಯಾತಕ್ಕಂದ್ರೆ ನಾವು ಕೆಲವೊಂದ್ ಕಡೆ ನೋಡಿರ್ತೀವಿ ಎಲ್ಲ ಕಡೆ ವಿಷ್ಣು ದಶಾವತಾರ ಮಾತ್ರ ಇದೆ ಅಂತ, ಬಟ್ ವಿಷ್ಣುವಿಂದು ಒಂದು 20 ಮೇಲೆ ಅವತಾರ ಇದೆ ಮೇಡಮ್. ಅದರಿಂದ ಒಂದೇ ಕಲ್ಲಲ್ಲಿ ಮೋನಲಿಥಿಕ್ ಅವತಾರ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಇರೋದೇನು ಇದು ನರಸಿಂಹ ಹಿರಣ್ಯಕಾಯಿ ಸಮರ ಮಾಡ್ತಾರಲ್ವ ಮೇಡಮ್, ಅದು. ಬಟ್ ಇದರಲ್ಲಿ 2 ಪಾರ್ಟ್ ಇದೆ ಮೇಡಮ್. ಈಗ 14-15 ಸೆಂಚುರಿ ಕಲಿಯುಗದಲ್ಲಿ ಇದು ಬಂದ್ಬಿಟ್ಟು ವಿಜಯನಗರ ಎಂಪೈರ್ ಅಂತಾರೆ. ಮತ್ತೆ ತ್ರೇತಾಯುಗದಲ್ಲಿ ಇದಕ್ಕೆ ಕಿಷ್ಕಿಂದ ಅಂತಾರೆ, ವಾಲಿ ಸುಗ್ರೀವಿರ್ತಕ್ಕಂಥ ಸಾಮ್ರಾಜ್ಯ. ಅಂದ್ರೆ ರಾವಣ ಸೀತನ ಅಪಹರಣ ಮಾಡಿದ್ಮೇಲೆ ತಗೊಂಡಿರ್ತಾರೆ. ಆ ಟೈಮಲ್ಲಿ ರಾಮ ಸೀತನ ಹುಡುಕ್ಲಿಕ್ಕೆ ಬಂದಾಗ ಇಲ್ಲಿ ಸುಗ್ರೀವ ಮತ್ತೆ ಹನುಮಂತನ ಭೇಟಿ ಆಗ್ತಾರೆ. ಬಟ್ ರಾಮ ಬಂದ್ಬಿಟ್ಟು ವಾಲಿನ ಇಲ್ಲೇ ಕೊಲ್ತಾರೆ. ಇಲ್ಲಿಂದ ಕೊಂದಾದ್ಮೇಲೆ ಲಂಕಾಗೆ ವಾನರ ಸೈನ್ಯ ಕರ್ಕೊಂಡು ಹೋಗ್ತಾರೆ. ನೀವೀಗ ಟೆಂಪಲ್ ನೋಡಿದ್ರಲ್ವಾ, ಅದು ಕೋದಂಡ ರಾಮ. ಬಟ್ ಎಲ್ಲಾ ಕಡೆ ನೋಡಿದ್ರೆ ರಾಮನ ಪಕ್ಕದಲ್ಲಿ ಹನುಮಂತ ಮಾತ್ರ ಇರ್ತಾರೆ, ಬಟ್ ಅಲ್ಲಿ ಸುಗ್ರೀವ ಇದ್ದಾರೆ. ಕರೆಕ್ಟ್. ಅಂದ್ರೆ ಲಂಕಾಗ್ ಹೋಗಿ ಗೆದ್ದು ಬಂದಾದ್ಮೇಲೆ ಇಲ್ಲಿ ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡ್ತಾರೆ. ಅದರಿಂದ ಫಸ್ಟ್ನೇ ಟೈಮ್ ರಾಮನ ಕೈಲಿರೋ ಧನುಷ ಇಲ್ಲಿ ಭೂಮಿ ಕೆಳಗಡೆ ಇಡ್ತಾರೆ. ಅದರಿಂದ ಇದಕ್ಕೆ ಕೋದಂಡ ರಾಮ ಅಂತ. ಅಂದ್ರೆ ರಾಮನ ಕೈಲಿ ಸುಗ್ರೀವನಿಗೆ 2ನೇ ಟೈಮು ರಾಜ್ಯ ಪಟ್ಟಾಭಿಷೇಕ ಆಗುತ್ತೆ. ಸ್ಕ್ವೇರ್ ಹೋಲ್ಸ್ ಇವೆಲ್ಲ ಬಂದ್ಬಿಟ್ಟು ಪಿಲ್ಲರ್ಸ್ ಮೇಡಮ್. ಇಡ್ಲಿಕ್ಕೆ ಫಸ್ಟ್ ಎಲ್ಲ ಮಣ್ಣು ಇದ್ದಿದ್ದು. ಅಂದ್ರೆ ಬಿದ್ದೋಗಿರೋ ಪಿಲ್ಲರ್ಸ್. ಅಂದ್ರೆ ಈಗ ನಾವೆಲ್ಲ ಭೂಮಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಮಣ್ಣಿದ್ರೆ ಒಳಗಡೆ ಹೋಲ್ ಮಾಡಿ ಎಬ್ಬಿಸ್ತೀವಿ ಪಿಲ್ಲರ್. ಬಟ್ ಇಲ್ಲೆಲ್ಲ ಬಂಡೆ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಚಿಕ್ಕದಾಗಿ ಕೊರಿತಾರೆ ಮೇಡಮ್. ಇಂಟರ್ಲಾಕ್ ಸಿಸ್ಟಮ್ ಇವೆಲ್ಲ ಆ ತರ ಮಾಡೋದಿದೆ. ಬಟ್ ಇಲ್ಲಿ ಏನಂದ್ರೆ ಈ ಮಂಟಪ ಬಿದ್ದೋಗಿದೆ, ಅದರಿಂದ ಮಾರ್ಕ್ಸ್ ಅಷ್ಟೇ ಇರೋದು. ಎಂತ ಭವ್ಯವಾಗಿದ್ದಿರಬಹುದು ಅಂತ. ಅಲ್ಲಿ ನೋಡಿದ್ರೆ ನದಿ ದಂಡೆಯಲ್ಲಿ ಭವ್ಯ ಮಂಟಪಗಳು, ಪುರಗಳು ಎಲ್ಲವನ್ನ ನಿರ್ಮಿಸಿದ್ರು ವಿಜಯನಗರದ ಅರಸರು.
ಸೊ ಹೇಳಲಿಕ್ಕೆ ಪದಗಳೇ ಇಲ್ಲ. ಸೊ ನಾವು ಇಲ್ಲಿ 14ನೇ ಶತಮಾನ ಅಂತ ತಗೊಂಡ್ರೂ ಕೂಡ ಅದಕ್ಕಿಂತ ಹಿಂದಿನ ಪುರಾವೆಗಳು ಸಿಗುತ್ತೆ, ಸಾವಿರಾರು ವರ್ಷದ ಪುರಾವೆಗಳು. ರಾಮಾಯಣದಂತಹ ಕಥೆಗಳು ಸಿಗುತ್ತೆ, ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಾಕಷ್ಟು ಮೂರ್ತಿಗಳು ಸಿಗುತ್ತೆ. ಮತ್ತು ಕಥೆಗಳು ಹಂಪಿಯ ನೆಲದಲ್ಲಿ ಹುಟ್ಟಿಕೊಂಡಿವೆ. ಆ ಕಥೆಗಳು ಈಗಲೂ ಕೂಡ ಶಾಶ್ವತವಾಗಿದೆ. ಅದು ಗೊತ್ತಾಗಬೇಕು ಅಂತಂದರೆ ಬನ್ನಿ ಒಂದ್ಸಲ ಹಂಪಿನ ನೋಡಿ, ಅದರ ವೈಭವ ನೋಡಿ. ಇಷ್ಟು ಬಿಸಿಲಿದೆ, ಈ ಬಿಸಿಲ ಮಧ್ಯೆನೂ ಇನ್ನಷ್ಟು ಹಂಪಿ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಇದೆ. ಬಟ್ ಶ್ರವಣ್ ಅವರೇ, ನಾನು ಮಾಡಿದ ಕೆಲಸ ನಮ್ಮ ಆಡಿಯನ್ಸ್ ಮಾಡೋದು ಬೇಡ. ಸೊ ಯಾವುದು ರೈಟ್ ಟೈಮ್ ಹಂಪಿಗೆ ಬರೋದು ಹೇಳ್ಬಿಡಿ. ಹಂಪಿಗೆ ಎಲ್ಲ ಟೈಮ್ ಬರ್ಬೋದು ಮೇಡಮ್, ಬಟ್ ಬೋಟ್ ರೈಡಿಂಗ್ ಮಾತ್ರ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮಲ್ಲಿ. ಈವ್ನಿಂಗ್ ಟೈಮಲ್ಲಿ. ಬಟ್ ಯಾವ ಮಂತ್ ಬೆಸ್ಟ್ ಇಲ್ಲಿಗೆ ಬರೋಕ್ಕೆ? ಮಂತ್ ಅಂದರೆ ಮೇಡಮ್ ನಿಮಗೆ ಮಾನ್ಸೂನು, ಮಾನ್ಸೂನ್ ಅಂದರೆ ಮಳೆ ಟೈಮಲ್ಲಿ ಮತ್ತೆ ಚಳಿ ಟೈಮಲ್ಲಿ ಚೆನ್ನಾಗಿರುತ್ತೆ. ಬಟ್ ನೀರಿರುತ್ತಾ ಅಂತ? ನೀರಿರುತ್ತೆ ಚಳಿಗಾಲದಲ್ಲಿ ನೀರಿರುತ್ತೆ. ಅನಂತ ಪದ್ಮನಾಭದಲ್ಲಿ ವಿಷ್ಣು ಮಲಗಿರುವಂತಹ ಭಂಗಿಯನ್ನು ನೋಡ್ತೀವಿ. ಅದು ಜಗತ್ತಲ್ಲಿ ವಿಷ್ಣುವಿನ ಮಲ್ಕೊಂಡಿರುವಂತಹ ಮೂರ್ತಿಯಲ್ಲಿ ಅತಿ ದೊಡ್ಡದು ಅಂತ ಕರೀತಾರೆ. ಆದರೆ ಆ ದೇವಸ್ಥಾನ ಭವ್ಯತೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದು, ಕಾಪಾಡ್ಕೊಂಡು ಬಂದಿದ್ದು ಎಲ್ರಿಗೂ ಗೊತ್ತೇ ಇದೆ. ಆದರೆ ಇಲ್ಲಿ ಯಾವುದೇ ಕಾವಲಿಲ್ಲ. ಇಲ್ಲಿನ ಕಾವಲು ಇದೇ ಆಕಾಶ, ಇಲ್ಲಿನ ಕಾವಲು ಇದೇ ಸೂರ್ಯ, ಇಲ್ಲಿನ ಕಾವಲು ಇದೇ ತುಂಗಭದ್ರೆ, ಇಲ್ಲಿನ ಕಾವಲು ಇಲ್ಲಿರುವಂತಹ ಈ ಬೆಟ್ಟ ಗುಡ್ಡಗಳು. ಇದರ ಮಧ್ಯೆ ವಿಷ್ಣು ಆರಾಮಾಗಿ ಮಲ್ಕೊಂಡಿದ್ದಾನೆ. ಶ್ರವಣ್ ಅವರೇ, ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ನೀವು. ನನಗೆ ಅನಂತ ಪದ್ಮನಾಭನ ನೆನಪಾಯಿತು. ಅಲ್ಲಿ ಪ್ರತಿದಿನ ಎಷ್ಟೋ ಪೂಜೆಗಳು ನಡೆಯುತ್ತೆ, ಎಷ್ಟೋ ಆರತಿಗಳು ನಡೆಯುತ್ತೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ಹೀಗಿದ್ರೂ ಕೂಡ ವಿಷ್ಣು ಆರಾಮಾಗಿ ಮಲ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಹಾಂ ಮೇಡಮ್, ಇದು ಅನಂತ ಶಯನ ಅನಂತ ಪದ್ಮನಾಮ ಸ್ಟ್ಯಾಚು ಮೇಡಮ್. ಬಟ್ ಇಲ್ಲಿ ಒಂದೇ ಕಾಲಲ್ಲಿ ಕೆತ್ತನೆ ಮಾಡಿದ್ರೆ. ಬಟ್ ನೀವು ಬಂದ್ಬಿಟ್ಟು ಬ್ರಹ್ಮ ಬಂದ್ಬಿಟ್ಟು ಯಾವ ಟೆಂಪಲ್ ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಮಾತ್ರ ಮತ್ತೆ ಬ್ರಹ್ಮ ಅಂದ್ರೆ ವಿಷ್ಣು ನಾಭಿ ಒಳಗಡೆಯಿಂದ ಬರ್ತಾರೆ ಮೇಡಮ್. ಇಲ್ಲಿದೆ ನೋಡಿ, ಇದಕ್ಕೆ ಬ್ರಹ್ಮ ಕಮಲ್ ನಾಭಿ ಅಂತಾರೆ. ಅಂದ್ರೆ ಇಲ್ಲಿ ಜನ್ಮ ಕೊಡೋ ತರ ಕೆತ್ತನೆ ಮಾಡಿದ್ದಾರೆ. ಈ ಒಂದೇ ಜಾಗದಲ್ಲಿ ಮಾತ್ರ ಆ ತರ ಇರೋದು. ಮತ್ತೆ ಇದು ಇಬ್ರು 2 ವೈಫ್ಸ್, ಶ್ರೀದೇವಿ ಭೂದೇವಿ. ಆ ಕಡೆ ನೀವು ನೋಡ್ಬೋದು ಗರುಡ ರಾಜ, ಈ ಕಡೆ ಬಂದ್ಬಿಟ್ಟು ಹನುಮಂತ. ಮತ್ತೆ ವಿಷ್ಣು ಸ್ಲೀಪಿಂಗ್ ಬೆಡ್ ಏನಿದೆ ಅಲ್ವಾ, ಶೇಷನಾಗಿದೆ. ಇವೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಈ ಸರೌಂಡಿಂಗ್ ಅಲ್ಲಿ ತುಂಬಾ ದೊಡ್ಡ ಮಂಟಪ ಐತೆ ಮೇಡಮ್. ಅದ್ರ ಒಳಗಡೆ ಒಂದು 300 ವಿಗ್ರಹಗಳು ಬೇರೆ ಬೇರೆ ಆಕಾರದಲ್ಲಿ ಕೆತ್ತನೆ ಮಾಡಿ ಇಟ್ಟಿರ್ತಾರೆ. ಬಟ್ ಅರ್ಧ ಬಂದ್ಬಿಟ್ಟು ಈ ನೀರಿನ ಪ್ರವಾಹದಿಂದ ಹೋಗುತ್ತೆ, ಇನ್ನ ಅರ್ಧ ಬಂದ್ಬಿಟ್ಟು ಅಂದ್ರೆ ಆಗಿನ ಟೈಮಲ್ಲಿ ಅಕ್ಕಪಕ್ಕದಲ್ಲಿ ಗ್ರಾಮ ಇರುತ್ತಲ್ವಾ, ಅವರೆಲ್ಲ ನೈಟ್ ಟೈಮಲ್ಲಿ ಕೊಲ್ಲೆ ಹೊಡ್ಕೊಂಡು ಹೋಗಿ ಅವ್ರ ಊರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದ್ರೆ ಅವ್ರ ಊರು ಸ್ವಲ್ಪ ಚೆನ್ನಾಗಿರುತ್ತಂತ. ಇದು ಎಷ್ಟು ವರ್ಷ ಹಳೇದು ಅನ್ನೋದ್ರ ಬಗ್ಗೆ ಏನಾದ್ರು ಇದೆಯಾ? ಇವೆಲ್ಲ ಅದೇ 14-15 ಸೆಂಚುರಿ ಅವಾಗಿಂದ. ಯಾಕಂದ್ರೆ 14-15 ಸೆಂಚುರಿಯಲ್ಲಿ ಕೃಷ್ಣದೇವರಾಯರ ಕಾಲ ಆರಂಭ ಆಗುತ್ತೆ. ಬಟ್ ಅದಕ್ಕಿಂತ ಹಿಂದೆನೂ ಇಲ್ಲಿ ರಾಜ ಮಹಾರಾಜರು ಇದ್ರು ಮೇಡಮ್. ಬಟ್ ಆ ಟೈಮಲ್ಲಿ ಏನಿದೆ ಅಲ್ವಾ, ಅವರು ಅಷ್ಟೊಂದು ಡೆವಲಪ್ಮೆಂಟ್ ಮಾಡಲಿಲ್ಲ. ಇವರು ಹರಹರ ಬುಕ್ಕರ ಇದಲ್ವಾ, ಅಕ್ಕ ಬುಕ್ಕರ, ಇವ್ರು ಬಂದಾದ್ಮೇಲೆನೆ ಎಲ್ಲ ಕಡೆ ಡೆವಲಪ್ಮೆಂಟ್ ಮಾಡಿದ್ರು. ಅಂದ್ರೆ ಈಗ ಒಂದೊಂದು ಡೈನಾಸ್ಟಿಕ್ ಚೇಂಜ್ ಆಗುತ್ತಲ್ವಾ. ಈಗ ನಾವು ಸಿಟಿ ಯಾವ ತರ ಡೆವಲಪ್ಮೆಂಟ್ ಮಾಡ್ತೀವೋ ಆ ತರ ಬಂದ್ಬಿಟ್ಟು ಇವರು ಒಂದೊಂದು ಡೈನಾಸ್ಟಿಕ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿರೋದು. ಸೊ ಇಲ್ಲಿ ಹೋಲ್ಸ್ ಎಲ್ಲ ನೋಡ್ತೀವಲ್ಲ, ಏನಿದು? ಆಕ್ಚುಲಿ ಮೇಡಮ್, ಇದು ಬಂದ್ಬಿಟ್ಟು ಹೊಡಿಲಿಕ್ಕೆ ಟ್ರೈ ಮಾಡಿರೋದು ಮೇಡಮ್. ಇದು ದೊಡ್ಡ ಬಂಡೆ ಅಂತೇಳಿ ಆ ಥರನೇ ಬಿಟ್ಟಿದ್ದಾರೆ. ಅಂದ್ರೆ ಈ ತರ ಹೋಲ್ ಮಾಡಿ ಅದ್ರೊಳಗಡೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಮಿಷಿನ್ ಅಲ್ಲೆಲ್ಲ ಆ ಟೈಮಲ್ಲಿ ಇರಲ್ಲ, ಅವರು ಈ ತರ ಚಿಕ್ಕದಾಗಿ ಹೋಲ್ ಮಾಡಿ ಇದ್ರೊಳಗಡೆ ಸಾಲ್ಟ್ ವಾಟರ್ ಮತ್ತೆ ಬ್ಯಾಂಬೂ ವುಡ್ ಹೊಡೆದ್ಬಿಡ್ತಾರೆ. ಆ ನೀರ್ ಕುಡಿದು ಒಳಗಡೆ ಟೈಟ್ ಆಗುತ್ತೆ. ಆ ಟೈಮಲ್ಲಿ ಎಲ್ಲ ಕ್ರಾಕ್ ಆಗುತ್ತೆ, ಆಟೋಮೆಟಿಕ್ಲಿ ನ್ಯಾಚುರಲಿ ಕ್ರಾಕ್ ಆಗುತ್ತೆ. ಸೊ ಆ ಕ್ರಾಕ್ ಆಗಿರೋ ಭಾಗ ತಗೊಂಡು ಹೋಗ್ತಾರೆ. ಅವ್ರೇನಾದ್ರೂ ತಗೊಂಡೋಗ್ಬಿಟ್ಟಿದ್ರೆ ನೋಡಿ, ನಮ್ಗೆ ಇದು ನೋಡಕ್ ಸಿಗ್ತಿರ್ಲಿಲ್ಲ. ಓಕೆ, ಸೊ ಇಲ್ಲಿ ಕಾಣ್ತಾ ಇದಾವಲ್ಲ ಈ ಮಂಟಪ ಮತ್ತೆ ಈ ಗೋಪುರ ಎಲ್ಲ ಏನಿದು? ಆಕ್ಚುಲಿ ಮೇಡಮ್, ಇವೆಲ್ಲ ಬಂದ್ಬಿಟ್ಟು ನೀವು ಧರ್ಮಶಾಲಾ ನೋಡ್ಬೋದು. ಅಲ್ಲಿ ಮೇಲೆ ಮಂಟಪ ಇದೆ, ಆ ಗೋಪುರದ ಒಂದು ಮಂಟಪ, ಮತ್ತೆ ಈ ಮರದ ಹಿಂದ್ಗಡೆ ಕೂಡ ಒಂದು ಮಂಟಪ ಇದೆ. ಆ ಟೈಮಲ್ಲಿ ಇಲ್ಲೆಲ್ಲ ಈ ಸಾಧು ಋಷಿಮುನಿಯವರೆಲ್ಲ ವಾಸ ಮಾಡ್ತಿದ್ರು. ಬಟ್ ಅಲ್ಲಿ ಮೇಲೆ ಒಂದು ಟೆಂಪಲ್ ನೋಡ್ತಿದ್ರೆ ನೀವು ನೋಡ್ಬೋದು. ಅದ್ರೊಳಗೆ ಬಂದ್ಬಿಟ್ಟು ರಾಮ ಮತ್ತೆ ವಿಷ್ಣು ಶಿವ ಇದ್ದಾರೆ. ಒಂದೇ ಇದರಲ್ಲಿ ಬೇರೆ ಬೇರೆ ತರ ಕಾರ್ವಿಂಗ್ ಎಲ್ಲ ಮಾಡಿದ್ರು. ಬಟ್ ನಮ್ಗೆ ಹಂಗೆ ನೋಡೋದಕ್ಕೆ ಎಲ್ಲೂ ಸಿಗದೇ ಇಲ್ಲ. ಒಂದೇ ದೇವಸ್ಥಾನದ ಒಂದೇ ಗರ್ಭಗುಡಿಲಿ ರಾಮ, ವಿಷ್ಣು ಮತ್ತು ಶಿವ, ಶೈವ ವೈಷ್ಣವ, ಸೊ ಈ ಥರದ್ದು ನಮ್ಗೆ ಸಿಗೋದಿಲ್ಲ. ಬಟ್ ಇದನ್ನು ನೀವು ಕಣ್ಣಾರೆ ನೋಡಬೇಕು ಅಂತಂದರೆ
ಅಗೇನ್ ಹಂಪಿಗೆ ಬರಬೇಕು. ಹಂಪಿಲಿ ನೀವು ತೆಪ್ಪದಲ್ಲಿ ಬರ್ತಿರೋ ಅಥವಾ ಬೋಟಲ್ಲಿ ಬರ್ತಿರೋ, ಬಂದಾಗ ಇಲ್ಲಿರುವಂತಹ ಈ ಶಿಲ್ಪಕಲೆಗಳನ್ನು ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದನ್ನೂ ಕೂಡ ನೋಡ್ಬೋದು. ಅದು ಆ್ಯಕ್ಚುಲಿ ತುಂಬ ಹೈಟ್ ಇದೆ ಮತ್ತು ಹೋಗೋದಕ್ಕೂ ಒಂದು ಸ್ವಲ್ಪ ಅಪಾಯ ಅನ್ಸುತ್ತೆ. ಅಲ್ಲಿ ಹತ್ಲಿಕ್ಕೆ ಆಗೋದಿಲ್ಲ, ತುಂಬ ಪ್ರೊಫೆಷ್ನಲ್ ಆಗಿರಬೇಕು. ಹಾಗಾಗಿ ಆ ಸಾಹಸಕ್ಕೆ ನಾನು ಕೈ ಹಾಕಿಲ್ಲ. ಬಟ್ ದೂರದಿಂದಲೇ ನನ್ನ ಕ್ಯಾಮ್ರಾ ಫ್ರೆಂಡ್ ಶೇಖರ್ ನಿಮಗೆ ಆದಷ್ಟು ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಇಲ್ಲಿಂದನೇ ಕಾಣ್ಬಹುದು, ಅದನ್ನು ಇಲ್ಲಿಂದನೂ ನೋಡ್ಬೋದು ಅಲ್ವಾ. ಸೊ ನಮಗೆ ಇಷ್ಟು ಕಷ್ಟ ಅಂದರೆ ಇಷ್ಟು ಆಧುನಿಕತೆ ಬೆಳೆದಿದೆ. ನಾವು ಬೋಟಲ್ಲಿ ಆರಾಮಾಗಿ ಬಂದಿದ್ದೀವಿ, ಒಳ್ಳೆ ಶೂಸ್ ಹಾಕ್ಬೋದು, ನಾವು ಬೆಟ್ಟ ಹತ್ಕೊಂಡು ಹೋಗ್ಬೋದು, ಎಲ್ಲ ಮಾಡ್ಬೋದು. ಬಟ್ ಆಗಿನ ಕಾಲದಲ್ಲಿ ಆ ಗುರುಗಳು ಮಾತ್ರ ಕಟ್ಟಿಗೆಯ ಚಪ್ಪಲ್ ಥರ ಕಟ್ಟಿಗೆಯ ಪಾದರಕ್ಷೆಗಳನ್ನು ಧರಿಸ್ತಿದ್ರು. ಅಂಥದ್ರಲ್ಲಿ ಓಡಾಡಿಕೊಂಡು ಬರಿಗಾಲಲ್ಲಿ ನಡೆದಾಡಿಕೊಂಡು ಅದು ಹೆಂಗಿರ್ತಿದ್ರು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಅನ್ಸುತ್ತೆ. ಇಲ್ಲಿಗೆ ಹೇಗೆ ಬರಬೇಕು, ಇಲ್ಲಿಗೆ ಹೇಗಿರಬೇಕು ಹಾಗೆ ಇರಬೇಕು. ನಾವು ನೋಡಿದ್ರೆ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಹೋಗ್ಬೇಕಾಗುತ್ತೆ ಅಂತ ಅಂದು ಅಷ್ಟು ಒಳ್ಳೇದಲ್ವಾ. ಗ್ರಿಪ್ ಇರುತ್ತೆ ನಿಮಗೆ. ಈಗ ಸ್ಲಿಪ್ಪರ್ ಹಾಕೊಂತಿದ್ರೆ ಸ್ಲೈಡ್ ಆಗುತ್ತೆ, ಸ್ಲಿಪ್ ಆಗುತ್ತೆ. ಹೌದು, ಬಟ್ ಏನು ಮಾಡೋದು, ಇಷ್ಟು ಈ ಬಿಸಿ ತಡಿಯೋಕ್ಕಾಗಲ್ವಲ್ಲ ಕಾಲಿಗೆ. ಹಂಗಾಗಿ ನಾವೆಲ್ಲ ಫುಲ್ಲು ಶಾಪಿಂಗ್ ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ಶೂ ಹಾಕ್ಕೊಂಡು, ಸ್ಲಿಪ್ಪರ್ ಹಾಕ್ಕೊಂಡು, ಸಾಕ್ಸ್ ಹಾಕೊಂಡೆಲ್ಲ ಬಂದಿದ್ದೀವಿ. ಯಾವುದು ನಡೆಯಲ್ಲ ಪ್ರಕೃತಿಯ ಆಟದ ಮುಂದೆ ಅನಿಸುತ್ತೆ ಅಲ್ವಾ. ಶ್ರವಣ್ ಅವರೇ, ಇಲ್ಲಿನ ಪ್ರತಿಯೊಂದು ಬಂಡೆ ಕಲ್ಲನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೊಂದು ಕೆತ್ತನೆ ಕಾಣಿಸುತ್ತೆ. ತುಂಬ ಇದೆ. ಮತ್ತೊಂದು ತುಂಬ ವಿಶೇಷವಾಗಿರೋದನ್ನ ಹೇಳಿದ್ರಿ ನೀವು, ಅದ್ರ ಬಗ್ಗೆ ಅದೇನದು? ಅಂದರೆ ಮೇಡಮ್ ಅಲ್ಲಿ ನಿಮಗೆ 3 ಕಾರ್ವಿಂಗ್ ಇದೆ. ನಿಮಗೆ ಮಿಡ್ಲಲ್ಲಿ ಬಂದ್ಬಿಟ್ಟು ಪಾರ್ವತಿ, ಆ ಕಡೆ ಬಂದ್ಬಿಟ್ಟು ಗಣೇಶ, ಈ ಕಡೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಮೇಡಮ್. ಅಂದರೆ ಒಂದೇ ಕಲ್ಲಲ್ಲಿ ಆ ಥರ ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾರೆ. ಬಟ್ ಇವೆಲ್ಲ ನೋಡ್ಬಿಟ್ರೆ ತುಂಬ ದೊಡ್ಡ ಮಂಟಪ ಮೇಡಮ್. ನಾವೀಗ ಒಂದು ಪಿಲ್ಲರ್ ಮೇಲೇ ಕೂತಿದ್ದೀವಿ. ಅದೇನಂದ್ರೆ ಈ ವಾಟರ್ ಫೋರ್ಸ್ಗೆನೆ ಹಿಂಗೆ ಬಿದ್ದೋಗಿದೆ ನೋಡಿ. ಇದು ಮಂಟಪ ಮೇಡಮ್. ಓಕೆ, ಮಂಟಪದ ಒಂದು ಪಿಲ್ಲರ್ ಇಷ್ಟು ದೊಡ್ಡದಾಗಿದೆ. ನಾವು ಈಗ ಅಂತೀವಿ ನಮಗೆ AI ಜಮಾನ ಬಂದಿದೆ, ನಮ್ಗೆ ಇಂಟರ್ನೆಟ್ ಬಂದಿದೆ, ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಫ್ಲೈಟ್ ಇದೆ, ಜೆಟ್ ಇದೆ. ಎದುರುಗಡೆ ಯಾವ ಜೆಟ್ಟು ಅಲ್ಲ, ಯಾವ AIನೂ ಅಲ್ಲ, ಎಂಥದ್ದು ಇಲ್ಲ. ಅದ್ಯಾವುದೂ ಇಲ್ಲದೆ ಇರುವಂತಹ ಜಗತ್ತಲ್ಲಿ, ಅದ್ಯಾವುದೂ ಇಲ್ಲದೆ ಇರುವಂತಹ ಕಾಲದಲ್ಲಿ ತಮ್ಮದೇ ಅದ್ಭುತ ಪ್ರಪಂಚವನ್ನು ನಮಗೆ ಅರ್ಪಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ನಾವು ಪ್ರತಿನಿತ್ಯ ಇರೋದಕ್ಕೆ, ನಮ್ಮ ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ದೇವಸ್ಥಾನ ಕಟ್ಟೋದಾಗಿರ್ಬೋದು, ಅಥವಾ ಒಂದು ವಾಸ್ತು ನೋಡೋದಾಗಿರಬಹುದು, ಒಂದು ಶಾಸ್ತ್ರ ನೋಡೋದಾಗಿರ್ಬೋದು, ಇದೆಲ್ಲದಕ್ಕೂ ಮಾದರಿ ಅಂತಲೇ ಹೇಳ್ಬೋದು. ಶ್ರವಣ್ ಅವರೇ, ತುಂಬ 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 ಥ್ಯಾಂಕ್ ಯು. ಮತ್ತು ನೀವು ಆವಾಗಲೇ ನನಗೆ ಹೇಳ್ತಾ ಇದ್ರಿ, ಅಂದರೆ ಆಫರ್ ಇಲ್ಲಿರೋ ಟೆಂಪಲ್ಸ್ಗಳು ಅಥವಾ ಇಲ್ಲಿರೋ ಕಾರ್ವಿಂಗ್ಸ್ ಎಲ್ಲ ಯಾಕೆ ಅರ್ಧಕ್ಕೆ ಬಿಟ್ಟಿದೆ ಅಂತ ಕೇಳಿದಾಗ ನೀವೇನೋ ಹೇಳಿದ್ರೆ, ಏನು ಗಾದೆಗಳಿದಾವೆ ಮೇಡಮ್ ಇಲ್ಲಿ ಅಂತ. ತುಂಬ ಗಾದೆಗಳು. ಏನದು? ಅಂದರೆ ಒಂದೊಂದು ಇದಕ್ಕೆ ಒಂದೊಂದು ಗಾದೆ ಮೇಡಮ್. ಈಗ ನೀವು ನೋಡ್ಬೋದು, ಕೆಲವೊಂದು ಕಡೆ ಸ್ಟ್ಯಾಚ್ಯೂ ನೋಡ್ತೀರಾ, ಎಲ್ಲ ನೋಡ್ತೀರಾ. ಬಟ್ ಟೆಂಪಲ್ ಇರುತ್ತೆ, ಅದರೊಳಗಡೆ ಸ್ಟ್ಯಾಚ್ಯೂ ಇರಲ್ಲ. ಅಂದರೆ ಕೆಲವೊಬ್ಬರು ಭಿನ್ನ ಮಾಡಿರ್ತಾರೆ, ಈ ನಿಧಿಗೋರರು ಅಂತಾರಲ್ವ. ಅಂದರೆ ಅವರು ಆ ಟೈಮಲ್ಲಿ ದಾನೆ ಇಡೋ ಟೈಮಲ್ಲಿ ಆ ಥರ ಹೊಡೆದಾಕೊಂಡು ಅದ್ರ ಒಳಗಡೆ ಇರೋದು ತಕ್ಕೊಂತಾರೆ. ಅವರಿಗೆ ಬೇಕಾಗಿದ್ದು ಗೋಲ್ಡು. ನಮಗೆ ದೇವಸ್ಥಾನ ದೇವ್ರಿದೆ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ. ಬಟ್ ಅವರೆಲ್ಲ ಯಾವುದು ನಿಧಿಗೋಸ್ಕರ ಆ ಥರ ಇದಾವೆ. ಅಂದರೆ ಇಲ್ಲಿ ಸುಮಾರು ದೇವಸ್ಥಾನಗಳು, ವಿಗ್ರಹಗಳು ಕುರೂಪಗೊಂಡಿರೋದು ನಿಧಿ ಶೋಧಕ್ಕೋಸ್ಕರ ಬಂದು ಕಳ್ತನ ಮಾಡಿರೋದ್ರಿಂದನೂ ಅಂತಲೂ ಹೇಳ್ಬೋದು. ಆ ಥರನೂ ಹೇಳ್ಬೋದು ಮೇಡಮ್. ಇನ್ನೊಂದು ಈ ಬಿಜಾಪುರ್, ಬಹಮನಿ, ಡಕ್ಕನ್, ಹೌದು, ಬಹಮನಿ ಸುಲ್ತಾನರ ಕಾಲದಲ್ಲಿ ಹೊಡೆದಿದೆ. ಬಟ್ ಅವ್ರು ಇಷ್ಟು ದೂರ ಬಂದಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಂದಿದ್ರು ಅನ್ನೋ ಏನಾದ್ರು ಕುರು ಇದೆ ಮೇಡಮ್. ಬಟ್ ಇತಿಹಾಸ ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಿ ಅವಕ್ಕೆಲ್ಲ ಅಭ್ಯಾಸನೇ ಇಲ್ಲ. ಅಂದ್ರೆ ಅವರು ನಮ್ಮ ರಾಜನ್ನ ಕೊಂದಿದ್ದೂ ಕೂಡ, ಇಲ್ಲಿ ಇದ್ದಂತಹ ರಾಜರನ್ನ ಕೊಂದಿದ್ದು ಕೂಡ ಸೂರ್ಯಾಸ್ತದ ನಂತರ, ಅದು ಕೂಡ ಮೋಸದಿಂದಲೇ ಕೊಂದಿರೋದು. ಸೊ ಹಾಗಾಗಿ ಅವ್ರಿಗೆ ಇಷ್ಟೊಂದು ಸಾಮರ್ಥ್ಯ ಅಥವಾ ಇಷ್ಟೊಂದು ಶಕ್ತಿ ಇದ್ದಿರಲಿಲ್ಲ ಅಂತ ಅನ್ಸುತ್ತೆ, ಈ ನದಿ ದಾಟ್ಕೊಂಡು ಇಲ್ಲಿ ಎಲ್ಲ ಬೆಟ್ಟ ಗುಡ್ಡ ಏರ್ಕೊಂಡು ಬರುವಂಥದ್ದು. ಅವರು ಯಾವ ಥರ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅಂದರೆ ಮೇಡಮ್, ಇಲ್ಲಿ ಅವರು ಯಾರು ಇಲ್ಲ ಅಂತೇಳಿ ರಾಜರು ಇರಲ್ಲಲ್ವಾ, ಸರೆಂಡರ್ ಆಗಿರ್ತಾರೆ ಅಂದರೆ ಗೊತ್ತಿರುತ್ತಲ್ವ. ಆ ಟೈಮಲ್ಲಿ ಬಂದ್ಬಿಟ್ಟು ಇವರು ಲೂಟಿ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ. ಸೊ ಇದು ಹಂಪಿಯ ಸಂಚಾರದ ಒಂದು ಭಾಗವಾಗಿತ್ತು. ಹಂಪಿ ಸಂಚಾರ ನಾವು ಮಾಡ್ತಾ ಇದ್ದಾಗ ಇಲ್ಲಿ ತೆಪ್ಪದಲ್ಲಿ ಒಂದು ಸಂಚಾರ, ಒಂದು ಅದ್ಭುತ ಲೋಕವನ್ನೇ ಶ್ರವಣ್ ಅವರು ತೋರಿಸ್ಕೊಟ್ರು. ಸೊ ಶ್ರವಣ್ ಅವರೇ, ತುಂಬಾ ಥ್ಯಾಂಕ್ ಯು. ನಾವು ಬೇರೆ ಜಗತ್ತಿಗೆ ಬಂದುಬಿಟ್ಟಿದ್ದೀವಿ ಅಂತ ಫೀಲ್ ಆಗ್ತಾ ಇದೆ. ಮತ್ತೊಂದು ಸಲ
ಬಿಸಿಲು ಕಮ್ಮಿ ಇದ್ದಾಗ ಮತ್ತೆ ಬರೋಣ, ಮತ್ತೆ ಇಲ್ಲಿ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ನಾನು ಕನ್ನಡಿಗರಿಗೆ, ಭಾರತೀಯರಿಗೆ ಒಂದು ವಿಚಾರ ಹೇಳಲೇಬೇಕು. ನಾವು ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಬೇರೆ ಬೇರೆ ಇತಿಹಾಸವನ್ನು ಅರ್ಥಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ, ಅಥವಾ ಬೇರೆ ಇತಿಹಾಸವನ್ನು ತಿಳಿಯೋ ಪ್ರಯತ್ನ ಮಾಡ್ತೀವಿ. ಅಫ್ಕೋರ್ಸ್ ಮಾಡೋಣ, ಅದರಲ್ಲಿ ಯಾವುದೂ ತಪ್ಪಿಲ್ಲ, ಇನ್ನಷ್ಟು ಜಾಸ್ತಿ ಮಾಡೋಣ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ನಾವೇನು, ನಮ್ಮ ನೆಲ ಏನು, ನಮ್ಮ ನೆಲದ ಸಂಸ್ಕೃತಿ ಏನು, ನಮ್ಮ ನೆಲದ ಇತಿಹಾಸ ಏನು ಅನ್ನೋದನ್ನು ಅರಿಯೋ ಪ್ರಯತ್ನ ಮಾಡೋಣ. ನಾನು ಕೂಡ ಪಕ್ಕದ ಹಾವೇರಿ ಜಿಲ್ಲೆಯವಳೆ, ಆದರೆ ಇಷ್ಟು ವರ್ಷ ಆದರೂ ಕೂಡ ಹಂಪಿಗೆ ಬರಬೇಕು ಅನ್ನೋ ಆಸೆ ಇತ್ತು. ಆದರೆ ಹಂಪಿ ಹಿಂಗೆ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಂಪಿಯ ವಿರೂಪಾಕ್ಷ ದೇವರಿದಾರಲ್ಲ, ಹಂಪಿನ ಈ ಥರ ತೋರಿಸ್ತಾ ಇರೋದಕ್ಕೆ ನಿಜಕ್ಕೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಒಂದು ಕಾಳಜಿ, ನೀವು ಯಾವುದಾದ್ರೂ ದೇವಸ್ಥಾನ ಅಥವಾ ಯಾವುದಾದ್ರೂ ಐತಿಹಾಸಿಕ ಸ್ಥಳಕ್ಕೆ ಹೋದರೆ ಅಲ್ಲಿಯ ಗೋಡೆ ಮೇಲೆ ಬರೆದು ಅದನ್ನು ವಿರೂಪಗೊಳಿಸಬೇಡಿ, ಅಥವಾ ಅಲ್ಲಿ ಆ ಗೋಡೆ ಮೇಲೆ, ಆ ಕಲ್ಲಿನ ಮೇಲೆ ಕೊರೆಯೋ ಪ್ರಯತ್ನ ಅಂಥದ್ದು ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಅದರ ಸೌಂದರ್ಯ ಹಾಳಾಗುತ್ತೆ. ಓಕೆ, ನಾನು ಹೋಗಿ ಬರೋ ಸಮಯ, ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡೋದು ಯಾವುದು ಗೊತ್ತಾ? ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಆ್ಯಂಡ್ ಸಭೆ ವಿತ್ ಸಭಾ.